ನಮ್ಮೆಲ್ಲರಿಗೂ ಒಂದು ಕನಸು ಇರ್ತೈತಲ್ಲ ಫ್ರೆಂಡ್ಸ್, ನಾವು ಈ ಕೆಲಸ ಮಾಡಬೇಕು, ನಾವು ಹಿಂಗೆ ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ ಈ ಥರನ ಇಟ್ಕೋಬೇಕಂತೇಳಿ ಎಲ್ಲರೂ ಕನಸ್ಕೊಂಡಿರ್ತೀವಿ. ಬಟ್ ಮುಂದೊಂದು ಸ್ಟೆಪ್ ಇಡೋಕೆ ನಾವು ಹಿಂಜರಿತಾ ಇರ್ತೀವಿ, ಅವ್ರೇನಂತಾರೋ ಇವ್ರೇನಂತಾರೋ ಅಂಥೇಳಿ ಅಂದ್ಕೊಂಡು. ಬಟ್ ಆ ಕನಸುಗಳಿಗೆ ಜೀವ ನಾವಲ್ದ ಯಾರು ತುಂಬಬೇಕು ಫ್ರೆಂಡ್ಸ್? ನಮ್ಮ ಕನಸುಗಳು ಏನು ಕಂಡಿರ್ತೀವಿ ಅದು ಒಳ್ಳೆ ಕೆಲಸ ಆಗಿತ್ತಂದರೆ ನೀಟಾಗಿ ನಿಯತ್ತಾಗಿ ಮಾಡಿದಾಗ ಅದ್ರ ಪ್ರತಿಫಲ ಬಂದಿರ್ತೈತಿ. ಅವ್ರೇನು ಥಿಂಕ್ ಮಾಡ್ತಾರೆ, ಇವ್ರೇನು ಥಿಂಕ್ ಮಾಡ್ತಾರೆ ಅಂಥೇಳಿ ನಾವು ಥಿಂಕ್ ಮಾಡೋದು ತಪ್ಪಂತ ನನಗೆ ಅನ್ನಿಸ್ತೈತಿ. ಸೊ ನಮ್ಮ ಕನಸು ಹಾಳು ಮಾಡೋಕೆ, ಖುಷಿ ಹಾಳು ಮಾಡೋಕೆ 100 ಜನ ಇರ್ತಾರೆ ಫ್ರೆಂಡ್ಸ್ ನಮ್ಮ ಸುತ್ತಮುತ್ತ. ಬಟ್ ಖುಷಿ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಇರುವಂಥ ವಾತಾವರಣನ ಖುಷಿಯಾಗಿ ನಾವೇ ಇಟ್ಕೊಳ್ಬೇಕಾಗ್ತೈತಿ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ. ನಿಮ್ಮ ಕನಸು ಏನೈತಿ, ಟೈಲರಿಂಗ್ ಆಯಿತು, ಬ್ಯೂಟಿಷಿಯನ್ ಆಗ್ಬೋದು, ಯೂಟ್ಯೂಬ್ ಚಾನಲ್ ಆಗ್ಬೋದು, ಅಥವಾ ಎಂಬ್ರಾಯ್ಡ್ರಿ ಆಗ್ಬೋದು, ಏನೋ ಒಂದು ಬಿಸ್ನೆಸ್ ಮಾಡಬೇಕಂತ ಕನಸು ಕಂಡಿರ್ತೀರಲ್ಲ, ಅದನ್ನು ನನಸು ಮಾಡ್ಕೊರಿ. ಮನುಷ್ಯ ಎಷ್ಟು ಬ್ಯುಸಿಯಾಗಿರ್ತಾನೆ ಅಷ್ಟು ಖುಷಿಯಾಗಿರ್ತಾನಂತ ನನಗೆ ಅನಿಸ್ತೈತಿ. ನೂರೆಂಟು ಯೋಚನೆ ಇರೋದಕ್ಕಿಂತ ಕ್ರಿಯೇಟಿವ್ ಆಗಿ ಮೈಂಡ್ ಇಟ್ಕೊಳ್ಳೋದು ಒಳ್ಳೆಯದು.